ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಎಷ್ಟೋ ಜನರು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆನೇ ವೇಟ್ ಮಾಡ್ತಾ ಇದ್ದಾರೆ. ನೋಡಿ, ಅದು ಅಧಿಸೂಚನೆ ಯಾವಾಗ ಹೊರಡಿಸಲಾಗಿತ್ತಪ್ಪ ಅಂದರೆ 29/2/2024. ಅಂದರೆ ಪ್ರಸ್ತುತ 1.5 ವರ್ಷ ಆಯಿತು ಈ ನೋಟಿಫಿಕೇಷನ್ ಹೊರಡಿಸಿ. ಹಾಗಾದರೆ ಪ್ರಸ್ತುತ ನೇಮಕಾತಿಯ ಹಂತ ಅಂದರೆ ಎಲ್ಲಿದೆ ಅಂತ ನೋಡ್ತಾ ಬರೋದಾದರೆ, ಇವಾಗ ಮುಂಗಾರು ಅಧಿವೇಶನ ಏನು ನಡೀತಾ ಇದೆಯಲ್ಲ, ಅಧಿವೇಶನದಲ್ಲಿ ಕೇಳಿದಂಥ ಪ್ರಶ್ನೆಗೆ KPSC ಅವರು ಏನು ಮಾಡಿದ್ದಾರೆ, ಉತ್ತರವನ್ನು ಒದಗಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸಚಿವರು ಇದು ಉತ್ತರವನ್ನು ಒದಗಿಸಿದ್ದಾರೆ. ಹೌದಾ, ಇದು KPSCಲಿಂದ ಬಂದಂಥ ಒಂದು ಮಾಹಿತಿ. ಹೌದಾ, ಇದನ್ನು ಯಾವ ಹಂತದಲ್ಲಿದೆ ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಅಂತ ನೋಡ್ತಾ ಬರೋದಾದರೆ, ಟೋಟಲ್ ಹುದ್ದೆಗಳು ಎಷ್ಟದವಪ್ಪ ಅಂದರೆ 560 ಹುದ್ದೆಗಳು. ಯಾವುವು? ನಾನ್ HK 560 ಹುದ್ದೆಗಳು, HK 190 ಹುದ್ದೆಗಳು. ಹಾಗಾದರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಅಧಿಸೂಚನೆ ಹೊರಡಿಸ್ತಾರಲ್ಲ, ಅವಾಗ ನಾನ್ HK 64 ಹುದ್ದೆಗಳು ಇರ್ತವೆ. ತದನಂತರ ಆ್ಯಡ್ ಮಾಡಿ 560 ಹುದ್ದೆಗಳನ್ನ ಮಾಡಲಾಗುತ್ತೆ. ನೆಕ್ಸ್ಟ್ HK 100 ಹುದ್ದೆಗಳು ಇರ್ತವೆ. ನಂತರ 90 ಹುದ್ದೆಗಳನ್ನ ಆ್ಯಡ್ ಮಾಡಿ 190 ಹುದ್ದೆಗಳನ್ನ ಅಂತ ಮಾಡ್ತಾರೆ. ಹಾಗಾದರೆ ಏನಿದೆ ಪ್ರಸ್ತುತ ಯಾವ ಹಂತದಲ್ಲಿದೆ ಅಂತ ನೋಡ್ತಾ ಬರೋದಾದರೆ, ಇವಾಗ ನೀವು ನೋಡ್ಬೋದು, ಇಲ್ಲಿದೆ ನೋಡಿ, ಪ್ರಸ್ತುತ ನೇಮಕಾತಿಯ ಹಂತ. ಸದರಿ ಹುದ್ದೆಗಳ ನೇಮಕಾತಿಯಲ್ಲಿ ಈಗಾಗಲೇ 264 ಉಳಿಕೆ ಮೂಲರಿಂದ ಅಂದರೆ ಸ್ಟಾರ್ಟಿಂಗ್ಗೆ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ನೆಕ್ಸ್ಟ್ 100 ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ಅರ್ಜಿಯನ್ನು ಸಲ್ಲಿಸಲು ನಿಮಗೆ 11/3/2024ರಿಂದ 10/4/2024 ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಆವಾಗ ನಂತರ ಇದಕ್ಕೆ ಆ್ಯಡ್ ಮಾಡಿ 560 ಆಗುತ್ತೆ ನಾನ್ HK, ಇದು 190 ಆಗುತ್ತೆ ಯಾವುದು HK ಹುದ್ದೆಗಳು. ನೆಕ್ಸ್ಟ್ ತದನಂತರ ಸೇರ್ಪಡೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಸೇರ್ಪಡೆ ಅಧಿಸೂಚನೆ ಯಾವುದು? ಪೋಸ್ಟ್ಗಳ ಸೇರ್ಪಡೆ. ನೆಕ್ಸ್ಟ್ ಮುಂದುವರೆದು ಏನು ಮಾಡ್ತಾರೆ, ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ 3 ವರ್ಷಗಳ ಅಭ್ಯರ್ಥಿಗಳು, ಎಲ್ಲ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡ್ತೈತಿ. ಆದ ಕಾರಣ ಇನ್ನು 15 ದಿನಗಳ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ನೀಡುತ್ತಾರೆ. ಎಲ್ಲಿಂದ ಎಲ್ಲಿ ತನಕ ಅಂದರೆ 25/11/2024ರಿಂದ 9/12/2024 ಕಾಲಾವಕಾಶವನ್ನು ನೀಡಲಾಗಿತ್ತು. ಅವಾಗ ಎಷ್ಟೋ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ತದನಂತರ ಏನಾಯ್ತಪ್ಪ ಅಂದರೆ 29/3/2025 ಸರ್ಕಾರದ ಸುತ್ತೋಲೆ ಕುರಿತಂತೆ ಆಯೋಗದ ದಿನಾಂಕ 8/4/2025 ಸಭೆಯಲ್ಲಿ ದಿನಾಂಕ 29/3/2025 ಸರ್ಕಾರದ ಸುತ್ತೋಲೆ ಅನ್ವಯ 25/11/2024 ನಂತರದ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು. ಅಂದರೆ ಈ ಅಧಿಸೂಚನೆಯನ್ನು ಕೂಡಲೇ ಹಿಂಪಡಿಬೇಕಂತೇಳಿ ಸೂಚಿಸಿದ್ದು. ಸದರಿ ಸೂಚನೆಗಳು 28/10/2024ರಿಂದ ಅನ್ವಯವಾಗುವುದಾಗಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇದೇನಾಗ್ತೈತತ್ತ 28/10/2024ರಲ್ಲಿ ಒಂದು ಏನಾಗ್ತೈತಿ ಅನ್ವಯ, ಅಂದ್ರೆ ಅಲ್ಲಿ ನೋಟಿಫಿಕೇಶನ್ ಮಾಡಬಾರ್ದು ಅಂತೇಳಿ ಒಂದು ಏನು ಸ್ಟೇ ಮಾಡ್ತಾರಲ್ಲ, ಅದಕ್ಕೆ ಇದು ಅನ್ವಯ ಆಗ್ತೈತತ್ತ. ಅದಕ್ಕಾಗಿ ಸದರಿ ನೇಮಕಾತಿ ಕುರಿತಾದಂಥ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಇದನ್ನು ಏನು ಮಾಡಲಾಗಿದೆ? ತಡೆ ಹಿಡಿಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ 7/5/2025ರಂದು ಸದರಿ ಹುದ್ದೆಗಳ ನೇಮಕಾತಿಯ ಕುರಿತು ಆಯೋಗವು ಇದುವರೆಗೂ ಕೈಗೊಂಡ ಕ್ರಮದ ಬಗೆಗಿನ ವಿವರಗಳುಳ್ಳ ಪತ್ರವನ್ನು ಬರೆಯಲಾಗಿದ್ದು ಸರ್ಕಾರದ ಸ್ಪಷ್ಟೀಕರಣವನ್ನು ನಿರೀಕ್ಷಿಸಲಾಗುತ್ತಿದೆ. ಅಂದರೆ ಇದಕ್ಕೆ ಸ್ಟೇ ಬಿದ್ದಿದೆ. ಯಾವುದು ನೋಡಿ ನೇಮಕಾತಿಗೆ, ಲ್ಯಾಂಡ್ ಸರ್ವೇಯರ್ ನೇಮಕಾತಿಗೆ ಅದು ಸ್ಟೇ ಯಾವಾಗ ವೇಕೆಂಟ್ ಆಗುತ್ತೆ ನೋಡಬೇಕು. ಸರ್ಕಾರ ಯಾವಾಗ ಮುಂದಿನ ಪ್ರೊಸೀಜರ್ ನೀವು ಮಾಡಿರಿ ಅಂತ ಹೇಳ್ತಿತ್ತಲ್ಲ, ಅವಾಗ ಅವ್ರು ಪ್ರೊಸೀಜರ್ ಮಾಡ್ತಾರಂತ. ಸರ್ಕಾರಕ್ಕೆ ಕೂಡ ಅವ್ರು ಪತ್ರವನ್ನು ಬರೆದಿರ್ತಾರಂತ. ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಸ್ಪಂದಿಸಿ ಬೇಗನೆ ಎಕ್ಸಾಮ್ ನಡೆಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದರ ಜೊತೆಗೆ ಯಾವಾಗ ಸರ್ಕಾರ ಸ್ಪಷ್ಟನೆ ನೀಡುತ್ತಲ್ಲ, ತದನಂತರ ಈ ಪ್ರೊಸೆಸ್ಸು ಮುಂದುವರಿಯುತ್ತೆ. ಹಾಗಾದರೆ ಎಲ್ಲಿವರೆಗೂ ಅಂದಾಜು ಹೇಳ್ತಾ ಬರೋದಾದರೆ ಭಾಳಾದರೂ ಇನ್ನೊಂದು 2 ತಿಂಗಳು ಹೋಗ್ಬೋದು. 2 ತಿಂಗಳಿನಲ್ಲಿ ಎಕ್ಸಾಮ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರಲ್ಲ ಎಲ್ಲರೂ ಪ್ರಿಪೇರ್ ಆಗಿ, ಈ ಸಿಲೆಬಸ್ ವೈಸ್ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.